ಬ್ರಾಹ್ಮಣರು ನಮ್ಮನ್ನು ಆಶ್ರಯಿಸಿ ಬದುಕ್ತಾ ಇದ್ದಾರೆ, ಇದಕ್ಕೆ ಅವರು ಅರ್ಹರು. ಹೋಗು, ವಶಿಷ್ಠರ ಮಗ ಸುಯಜ್ಞ ಮತ್ತಿತರ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಲಕ್ಷ್ಮಣ ಹೋಗಿ ಸುಯಜ್ಞರನ್ನು ಮನೆಗೆ ಕರೆಸ್ತಾರೆ. ಅವರು ಆಗ ಯಜ್ಞಶಾಲೆಯಲ್ಲಿ ಇರ್ತಾರೆ. ಸೊ ಹೋಗ್ಬಿಟ್ಟು ಅಣ್ಣ ಕರಿತಾ ಇದ್ದಾರೆ ಅಂದ ತಕ್ಷಣ ಅವರು ಬರ್ತಾರೆ. ಆಯಿತಾ. ಸೊ ಬಂದಾಗ ಲಕ್ಷ್ಮಣನೊಡನೆ ರಾಮನ ಅರಮನೆಗೆ ಬರ್ತಾರೆ. ಯಾರು? ಸುಯಜ್ಞ ಅವರು. ಅವರನ್ನು ನೋಡ್ತಾ ಇದ್ದಂಗೆ ರಾಮ ಸೀತೆ ಇಬ್ಬರೂ ಕೂಡ ಸ್ವಾಗತಿಸಿ ಅವ್ರನ್ನ ಕೂರಿಸಿ ಪೂಜೆ ಮಾಡಿ ಅವರಿಗೆ ಸುಮ್ಮನೆ ಕಬೋರ್ಡ್ಗಳಲ್ಲಿ ಎಲ್ಲ ಕಡೆ ಒಂದು 10-20 ಸ್ಲಿಪ್ಪರ್ಸ್ಗಳಿರುತ್ತೆ, ಇಟ್ಕೊಂಡು ಕೂತಿರ್ತೀವಿ. ಎಷ್ಟೋ ಜನಕ್ಕೆ ಕಾಲಲ್ಲಿ ಹಾಕ್ಕೊಳ್ಳೋಕೆ ಸ್ಲಿಪ್ಪರ್ ಇರೋದಿಲ್ಲ, ಹಾಕ್ಕೊಳ್ಳೋಕೆ ಬಟ್ಟೆ ಇರೋದಿಲ್ಲ, ಚಳಿಯಲ್ಲಿ ನಡುಗ್ತಾ ಇರ್ತಾರೆ. ಮನೆಯಲ್ಲಿ ಬ್ಲ್ಯಾಂಕೆಟ್ಸ್ಗಳು ತುಂಬ ತುಳುಕ್ತಾ ಇರುತ್ತೆ. ಅದನ್ನು ಯಾವಾಗ ತೆಗಿತೀವೋ ನಮಗೆ ಗೊತ್ತಿಲ್ಲ. ನಮಸ್ತೆ. ಸ್ಫೂರ್ತಿ ರಾಮಾಯಣ 2 ಅಯೋಧ್ಯಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ಎಲ್ಲ ಕೊಟ್ಟು ಬಿಡು. ಹೇಳ್ತಾ ಇರೋದು ರಾಮ. ಏನೆಲ್ಲ ಕೊಡ್ತಾ ಇದ್ದಾರೆ ನೋಡೋಣ. ಇದನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಈ ಕಥೆಯನ್ನು ಇಲ್ಲಿ ಸ್ಫೂರ್ತಿಯಾಗಿ ಯಾಕೆ ತಂದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ವನಕ್ಕೆ ಹೊರಡಲು ರಾಮ ಸಿದ್ಧ ಆದರು. ಇಲ್ಲಿ ಲಕ್ಷ್ಮಣ ರಾಮನ ಜೊತೆ ಹೊರಡಕ್ಕೆ ಏನು ಬೇಕು ಅನ್ನೋ ಚಾಪ್ಟರ್ನ ನಾನಿಲ್ಲಿ ಹೇಳಿಲ್ಲ. ಓಕೆ, ನೀವು ಈ ಬುಕ್ಕಲ್ಲಿ ಅದನ್ನು ಓದ್ಕೊಳ್ಳಿ. ಲಕ್ಷ್ಮಣ ಹೇಗೆ ರಾಮ ಜೊತೆ ಹೊರಡಕ್ಕೆ ರೆಡಿ ಆದರು ಅಂತ. ಇಲ್ಲಿ ರಾಮ ಮತ್ತು ಸೀತಾಮಾತೆ ಲಕ್ಷ್ಮಣ ಇಬ್ಬರೂ ಕೂಡ ರಾಮನ ಜೊತೆ ಹೊರಡಕ್ಕೆ ರೆಡಿ ಆದರು. ಲಕ್ಷ್ಮಣನನ್ನು ಕರೆದ್ಬಿಟ್ಟು ರಾಮ ಈ ಥರ ಹೇಳಿದ್ರು. ಏನಂದರೆ, ತಮ್ಮ ವನಕ್ಕೆ ಹೊರಡುವ ಮೊದಲು ಒಂದು ಕೆಲಸ ಮಾಡಬೇಕು ನಾವು. ಆ ಕೆಲಸ ಏನಂದರೆ, ನನ್ನಲ್ಲಿ ಇರುವ ಎಲ್ಲ ಸಂಪತ್ತನ್ನು ದಾನ ಮಾಡಬೇಕು. ನಾವು ಆ ರೀತಿಯಾಗೇ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಯಾರೆಲ್ಲ ತಪಸ್ವಿಗಳಾದ ಬ್ರಾಹ್ಮಣರು ನಮ್ಮನ್ನು ಆಶ್ರಯಿಸಿ ಬದುಕ್ತಾ ಇದ್ದಾರೆ, ಇದಕ್ಕೆ ಅವರು ಅರ್ಹರು. ಹೋಗು, ವಶಿಷ್ಠರ ಮಗ ಸುಯಜ್ಞ ಮತ್ತಿತರ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಲಕ್ಷ್ಮಣ ಹೋಗಿ ಸುಯಜ್ಞರನ್ನು ಮನೆಗೆ ಕರೆಸ್ತಾರೆ. ಅವರು ಆಗ ಯಜ್ಞಶಾಲೆಯಲ್ಲಿ ಇರ್ತಾರೆ. ಸೊ ಹೋಗ್ಬಿಟ್ಟು ಅಣ್ಣ ಕರಿತಾ ಇದ್ದಾರೆ ಅಂದ ತಕ್ಷಣ ಅವರು ಬರ್ತಾರೆ. ಆಯಿತಾ. ಸೊ ಬಂದಾಗ ಲಕ್ಷ್ಮಣನೊಡನೆ ರಾಮನ ಅರಮನೆಗೆ ಬರ್ತಾರೆ. ಯಾರು? ಸುಯಜ್ಞ ಅವರು. ಅವರನ್ನು ನೋಡ್ತಾ ಇದ್ದಂಗೆ ರಾಮ ಸೀತೆ ಇಬ್ಬರೂ ಕೂಡ ಸ್ವಾಗತಿಸಿ ಅವ್ರನ್ನ ಕೂರಿಸಿ ಪೂಜೆ ಮಾಡಿ ಅವರಿಗೆ ಅವರ ಭುಜದಲ್ಲಿ ಧರಿಸುವ ಬಂಗಾರದ ಅಂಗದ ಕೇಯೂರಗಳನ್ನು, ಕರ್ಣಕುಂಡಲಗಳನ್ನು, ಕಡಗಗಳನ್ನು, ಬಂಗಾರದ ದಾರದಲ್ಲಿ ಪೋಣಿಸಿದ ರತ್ನಗಳನ್ನು, ಹರಳುಗಳನ್ನು, ಹಾರಗಳನ್ನು ಕೊಡ್ತಾರೆ. ಇನ್ನಷ್ಟು ಆಭರಣಗಳನ್ನು ಅವರಿಗೆ ದಾನ ಮಾಡ್ತಾರೆ. ಸೀತೆ ಮಾತೆಗೆ ಸುಯಜ್ಞ ಅವರ ಪತ್ನಿಗೆ ದಾನ ಮಾಡಬೇಕು ಅಂತ ಅನಿಸುತ್ತೆ. ಆಗ ರಾಮ ಸೀತೆ ಮಾತೆ ಕೂಡ ಅವರ ಪತ್ನಿ ಕೊಡಬೇಕು ಅಂತ ಹೇಳಿ, ನಿನ್ನ ಪತ್ನಿಗೆ ಇದನ್ನು ಕೊಡು ಅಂತ ಹೇಳಿ ಸ್ವರ್ಣಹಾರಗಳು, ಡಾಬು, ರತ್ನಗಳಿಂದ ಅಲಂಕಾರ ಮಾಡಿದ ಮಂಚಗಳನ್ನು ಕೂಡ ಸೀತೆ ಕೊಡ್ತಾರೆ. ಸ್ವೀಕರಿಸು ಅಂತ ಹೇಳಿ ಕೊಡ್ತಾರೆ. ಅದಾದ ಮೇಲೆ ಶಂತ್ರುಂಜಯ ಎನ್ನುವ ಒಂದು ಆನೆ ಇದೆ ನನ್ನ ಹತ್ರ. ನನ್ನ ಸೋದರ ಮಾವ ಕೊಟ್ಟಿದ್ದು ಅದು ನನಗೆ. 1000 ಸುವರ್ಣ ನಾಣ್ಯಗಳೊಂದಿಗೆ ಅದನ್ನು ಕೂಡ ನಿನಗೆ ದಾನ ಮಾಡ್ತೀನಿ, ಸ್ವೀಕರಿಸು ಅಂತ ಹೇಳ್ತಾರೆ. ಅವರ ಆನೆ, ಸೋದರ ಮಾವ ಕೊಟ್ಟಿರೋ ಆನೆಯನ್ನು ಕೂಡ ಅವರು ಕೊಡ್ತಾರೆ. ಆಯಿತಾ. ಶತ್ರುಂಜಯ ಅನ್ನೋದು. ಎಲ್ಲವನ್ನು ಸ್ವೀಕರಿಸಿದ ಸುಯಜ್ಞರು ಮೂವರನ್ನು ಆಶೀರ್ವದಿಸಿ, ರಾಮ ಲಕ್ಷ್ಮಣ ಸೀತೆಯನ್ನು ಆಶೀರ್ವದಿಸಿ, ರಾಮ ಲಕ್ಷ್ಮಣನಿಗೆ ಇನ್ನಷ್ಟು ಸೂಚನೆಯನ್ನು ಕೊಟ್ಟು, ಅಗಸ್ತ್ಯ ಮತ್ತು ಕೌಶಿಕ ಎನ್ನುವ ಇಬ್ಬರು ಶ್ರೇಷ್ಠ ಬ್ರಾಹ್ಮಣರಿದ್ದಾರಲ್ಲ ಅವರಿಗೂ ಕೂಡ 1000 ಗೋವುಗಳನ್ನು ನೀಡು, ಬೆಳ್ಳಿ ಬಂಗಾರ ರತ್ನಗಳನ್ನು ನೀಡು ಅಂತ ಹೇಳ್ತಾರೆ. ಅದಾದ ಮೇಲೆ ಮತ್ತೆ ತ್ರೈತಿರಿಯ ಯಜುರ್ವೇದದ ಒಬ್ಬರಿದ್ದಾರೆ. ತಾಯಿ ಕೌಸಲ್ಯ ಮತ್ತು ಚಿಕ್ಕಮ್ಮ ಸುಮಿತ್ರೆಯರು ಅವರನ್ನು ಪಾಲಿಸುತ್ತಾರೆ. ಅಂದರೆ ಯಾರು? ತ್ರೈತಿರಿಯ ಯಜುರ್ವೇದದ ಅರ್ಚಕರೊಬ್ಬರು. ಆಯಿತಾ. ಅವರಿಗೂ ಜೊತೆಗೆ ತಾಯಿ ಕೌಸಲ್ಯ ಮತ್ತು ಸುಮಿತ್ರೆ ಅಂದರೆ ರಾಮನ ತಾಯಿ ಕೌಸಲ್ಯ,
ಲಕ್ಷ್ಮಣರ ತಾಯಿ ಸುಮಿತ್ರೆ. ಇವರಿಬ್ಬರನ್ನೂ ಕೂಡ ಯಾರು ನೋಡ್ಕೊಳ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ, ಆ ಸೇವಕಿಯರಿಗೆ ಅಲ್ಲಿರೋ ಅವ್ರನ್ನ ನೋಡ್ಕೊಳ್ಳೋ ಅಂಥವ್ರಿಗೂ ಕೂಡ ತೃಪ್ತಿ ಆಗೋ ಅಷ್ಟು ಅವ್ರಿಗೂ ಕೂಡ ಎಲ್ಲವನ್ನ ವಾಹನ, ರೇಷ್ಮೆ ಬಟ್ಟೆಗಳನ್ನು ಕೊಡು. ಚಿತ್ರರಥ ಎನ್ನುವ ಸಾರಥಿ ಇದ್ದಾನಲ್ಲ, ನಿನಗೆ ಇಷ್ಟು ವರ್ಷ ಅಂದರೆ ಅವನು ರಾಮ ಹೇಳ್ತಾರೆ, ನನ್ನ ಗೆಳೆಯ ಬಹಳ ಕಾಲದಿಂದ ನನ್ನ ಜೊತೆ ಇದ್ದಾರೆ, ಬಹಳ ಗೌರವ ಇರುವಂತಹ ವ್ಯಕ್ತಿ, ಅವನಿಗೆ ರತ್ನ, ವಸ್ತ್ರ, ದನಕನಕಗಳನ್ನು ಕೊಡು, 1000 ಗೋವುಗಳು ಮತ್ತು ನಮ್ಮ ಇತರ ಸಾಕು ಪ್ರಾಣಿಗಳನ್ನು ಕೊಡು, ಅವನಿಗೆ ಪೂರ್ಣ ಸಂತಸವಾಗುವಂತೆ ಮಾಡು ಅಂತ ರಾಮ ಲಕ್ಷ್ಮಣಂಗೆ ಹೇಳ್ತಾರೆ. ನಮ್ಮಲ್ಲಿ ದಂಡಾಧಿಕಾರಿಗಳಿದ್ದಾರಲ್ಲ, ಕೆಲವು ಬ್ರಹ್ಮಚಾರಿಗಳಿದ್ದಾರೆ, ಕಂಠ ಕಲಾಪ ಶಾಖೆಯ ವೇದಧ್ಯಾಯನ ಮಾಡ್ತಾರೆ, ಅವ್ರಿಗೆ ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ. ಅವರಿಗೆ ಆಹಾರಗಳಂದರೆ ತುಂಬ ಇಷ್ಟ, ರುಚಿಕರವಾದ ಆಹಾರಗಳು. ಹಾಗಾಗಿ ಅವ್ರಿಗೂ ಕೂಡ ವಾಹನಗಳನ್ನು ಕೊಡು, ರತ್ನಗಳನ್ನು ಕೊಡು, ಆಹಾರಗಳು ಅಂದರೆ ಅಕ್ಕಿ ತುಂಬಿರುವಂತಹ 1000 ಗಾಡಿಗಳನ್ನು ಕೊಡು, 200 ಗಾಡಿ ತುಂಬ ಬೇಳೆಕಾಳುಗಳನ್ನು ಕೊಡು, 1000 ಗೋವುಗಳನ್ನು ಕೊಡು ಅಂತ ಹೇಳ್ತಾರೆ. ಆಮೇಲೆ ಬೃಹತ್ತಾದ ವಟುಗಳ ಸಮೂಹ ಹೊಂದಿದೆ, ಅದು ತಾಯಿ ಕೌಸಲ್ಯನ್ನು ಆಶ್ರಯಿಸಿದೆ. ಆ ಸಮೂಹದ ಪ್ರತಿಯೊಬ್ಬನಿಗೂ 1,000 ನಾಣ್ಯಗಳನ್ನು ಕೊಡು, ಒಟ್ಟಿನಲ್ಲಿ ಈ ದಾನದಿಂದ ತಾಯಿ ಕೌಸಲ್ಯ ಸಂತೋಷ ಪಡಬೇಕು, ಅಷ್ಟು ಕೊಡು ಅಂತ ಹೇಳ್ತಾರೆ, ಕೌಸಲ್ಯನ ನೋಡ್ಕೊಳ್ತಾ ಇದ್ದವ್ರಿಗೂ ಕೂಡ. ಲಕ್ಷ್ಮಣ ಅವರೆಲ್ಲ ಕರೆಸ್ಬಿಟ್ಟು ರಾಮ ಹೇಳಿದಂತೆ ಎಲ್ಲರಿಗೂ ದಾನ ಕೊಡ್ತಾರೆ. ಇದೆಲ್ಲವನ್ನು ರಾಮ, ಸೀತೆ, ಲಕ್ಷ್ಮಣರ ಸೇವಕರು ನೋಡ್ತಾ ನಿಂತಿರ್ತಾರೆ. ಅವರ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ರಾಮ ಅವರನ್ನು ಕೂಡ ಪ್ರೀತಿಯಿಂದ ಕರೆದು ಮಾತಾಡಿಸಿ ಸಮಾಧಾನದಿಂದ ಅವರಿಗೆ ಸಮಾಧಾನ ಮಾಡಿ, ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಕೊಟ್ಟು, ಲಕ್ಷ್ಮಣ ಮತ್ತು ನನ್ನ ಅರಮನೆ ನಾವಿದ್ದೀವಿ ಅಲ್ವಾ, ನಾವಿವಾಗ ಇರೋದಿಲ್ಲ ಅಲ್ವಾ 14 ವರ್ಷ, ನಮ್ಮಿಬ್ಬರು ಅರಮನೆಗಳು ಕೂಡ ಖಾಲಿಯಾಗುತ್ತೆ, ನೀನು ಅಲ್ಲಿ ಉಳಿದುಕೊಂಡು, ಅಂದರೆ ನೀವೆಲ್ಲರೂ ಕೂಡ ನನ್ನ ಅರಮನೆ ಮತ್ತು ಲಕ್ಷ್ಮಣನ ಅರಮನೆಯಲ್ಲಿ ಉಳ್ಕೊಳ್ಳಿ, ನಮ್ಮ ನಿರೀಕ್ಷೆಯಲ್ಲಿ ಇರಿ, ನೀವು ಆರಾಮಾಗಿ ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಷ್ಟಾದ ಮೇಲೆ ತನ್ನ ಕೋಶಾಧ್ಯಕ್ಷನನ್ನು ಕರೆಸಿ, ಅಂದರೆ ಅವರ ಯಾರು ಅಕೌಂಟೆಂಟ್ ಕರೆಸ್ಬಿಟ್ಟು ತನ್ನದಾದ ಎಲ್ಲ ಸಂಪತ್ತನ್ನು ತಗೊಂಡು ಬನ್ನಿ, ಸೇವಕರು ಎಲ್ಲವನ್ನೂ ಹೊತ್ತು ತರ್ತಾರೆ, ದೊಡ್ಡ ರಾಶಿಯೇ ಇರುತ್ತೆ ಅಲ್ಲಿ. ರಾಮ ಅದೆಲ್ಲವನ್ನು ದೀನರು, ಬಾಲಕರು, ವೃದ್ಧರು ಎಲ್ಲರಿಗೂ ಕೂಡ ಹಂಚಿಬಿಡ್ತಾರೆ. ಸೊ ಇದನ್ನು ಯಾಕೆ ಹೇಳಿದ್ದಾರೆ ಇಲ್ಲಿ ಅಂದರೆ, ನಾವು ಒಂದು ತಿಳ್ಕೊಬೇಕು, ರಾಮ ಕಾಡಿಗೆ ಹೋದ ಅಷ್ಟೇ, ಆಮೇಲೆ ಬರ್ತಾನೆಲ್ಲ ಅನುಭವಿಸ್ತಾನೆ ಅಂತೇನೇನೋ ಅಂದ್ಕೊಳ್ತೀವಿ ಅಲ್ಲ, ಎಲ್ಲವನ್ನ ಕೊಟ್ಟು ಹೋಗ್ತಾರೆ. ರಾಮ ಎಲ್ಲವನ್ನೂ ಕೊಟ್ಟು ಹೋಗ್ತಾರೆ. ಯಾಕೆ? 14 ವರ್ಷ ನಾನಿರಲ್ಲ ಅಲ್ಲ ಇಲ್ಲಿ, ನಾನು ಇಲ್ಲದೆ ಇರಬೇಕಾದ್ರೆ ನೀವೆಲ್ಲ ಹೇಗೆ ನಡೆಸ್ತೀರಾ, ನಿಮ್ಗೆ ಯಾವುದು ಕಷ್ಟ ಬರಬಾರ್ದು, ನಾನಿದ್ರೆ ಏನೋ ನಿಮಗೆ ಸಹಾಯ ಮಾಡ್ತೀನಿ, ಬಟ್ ನಾನಿಲ್ಲ ಅಂದಾಗ ನಿಮಗೆ ಕಷ್ಟ ಬರಬಾರ್ದಲ್ವಾ ಅನ್ನೋ ದೃಷ್ಟಿಕೋನದಿಂದ 14 ವರ್ಷ ಅವ್ರ ಲೈಫ್ ನಡಿಬೇಕು, ಅವ್ರು ಸೆಟಲ್ ಆಗಬೇಕು ಅಂತ ಹೇಳಿ ಎಲ್ಲವನ್ನ ಕೊಟ್ಟು, ಅದರಲ್ಲೂ ಅವ್ರನ್ನ ನೋಡ್ಕೊಳ್ತಿದ್ದವರು, ಅವ್ರ ಡ್ರೈವರು, ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಡ್ರೈವರು, ಸರ್ವೆಂಟ್ ಎಲ್ಲರಿಗೂ ಕೊಟ್ಟುಬಿಟ್ಟು ಅವರು ಹೋಗ್ತಾರೆ, ಪೂರ್ತಿಯಾಗಿ ಕೊಟ್ಟು. ಅಷ್ಟು ರಾಶಿ. ನಾನು ಬರೋ ತನಕ ಅವರೆಲ್ಲ ಚೆನ್ನಾಗಿರಬೇಕು, ಅವರು ಸೆಟಲ್ ಆಗಬೇಕು. ಯಾಕೆ? ಬಿಕಾಸ್ ನಮ್ಮ ಜನ ಹೇಗಿದ್ದಾರೆ ಅನ್ನೋ ಯೋಚನೆ ರಾಮಂಗಿರಬಾರ್ದು. ಅಲ್ಲಿ ಹೋದಾಗಲೂ ಕೂಡ ಅವರು ವನವಾಸದ ಒಂದು ಪೂರ್ತಿ ಮಾಡೋಕ್ಕೆ ಹೋಗಬೇಕು, ಈ ಊರಿನ ಬಗ್ಗೆ ಅವ್ರಿಗೆ ಯೋಚನೆ ಬರಬಾರ್ದು. ಅದಕ್ಕೆ ಇದನ್ನೂ ಮಾಡ್ತಾರೆ. ಅವರು ಸೆಟಲ್ ಆಗಬೇಕು, ಇವರು ಆ ಒಂದು ಸಮಾಧಾನವಾಗಿರಬೇಕು. ಹಾಗೆ ಏನು ಹೇಳ್ತಾರೆ, ರಾಮನ ಬಳಿ, ಲಕ್ಷ್ಮಣನ ಬಳಿ ಎಷ್ಟೆಲ್ಲ ಇತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನೇನು ಕಿತ್ತೋಗುತ್ತೆ ಅಂದರೂ ಕೂಡ ನಾವು ನಮ್ಮ ಬಟ್ಟೆಗಳು, ನಮ್ಮ ಸ್ಲಿಪ್ಪರ್ಸ್ಗಳು ಏನೇ ಇದ್ರೂ ಕೊಡೋಕ್ಕೆ ಎಷ್ಟು ಹಿಂದೆ ಮುಂದೆ ಮಾಡ್ತೀವೋ, ಅಯ್ಯೋ ನಾನು ಅದನ್ನು ಅಷ್ಟು ಕೊಟ್ಟು ತೊಗೊಂಡಿದ್ದೆ, ಇಷ್ಟಪಟ್ಟು ಕೊಟ್ಟು ತೊಗೊಂಡಿದ್ದೆ, ಅದನ್ನು ಹೆಂಗೆ ಕೊಡಲಿ ನಾನು ಅಂತ ಕೊಡೋಕ್ಕೆ ಮನಸ್ಸು ಬರಲ್ಲ ನಮಗೆ. ಅದು ಕಿತ್ತೋದ್ರೂ ನಮ್ಮ ನೆನಪಿಗೆ ಇಟ್ಕೊಳ್ತೀವಿ ಅಂತ ಅಲ್ವಾ. ಫೈನಲಿ ನೆನಪನ್ನೇ ಬಿಟ್ಟು ಹೋಗ್ತೀವಿ ನಾವು. ಅಂಥದ್ರಲ್ಲಿ ಬಟ್ಟೆಗಳು, ಅದು ಇದು ವಸ್ತುಗಳನ್ನ ಇಟ್ಕೋತೀವಿ. ಇಲ್ಲಿ ನಾವು ನೋಡಬೇಕಾಗಿರೋದು, ರಾಮನ ಈ ಗುಣ ಅಂತ ಬಂದಾಗ ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಅಪ್ಲೈ ಮಾಡ್ಕೋಬೋದಲ್ವ. ಎಷ್ಟೊಂದಿರುತ್ತೆ ನಮ್ಮ ಹತ್ರ ಅಟ್ಯಾಚ್ಮೆಂಟಿಂದ. ಸುಮ್ಮನೆ ಕಬೋರ್ಡ್ಗಳಲ್ಲಿ ಎಲ್ಲ ಕಡೆ ಒಂದು 10-20 ಸ್ಲಿಪ್ಪರ್ಸ್ಗಳಿರುತ್ತೆ, ಇಟ್ಕೊಂಡು ಕೂತಿರ್ತೀವಿ. ಎಷ್ಟೋ ಜನಕ್ಕೆ ಕಾಲಲ್ಲಿ ಹಾಕ್ಕೊಳ್ಳೋಕೆ ಸ್ಲಿಪ್ಪರ್ ಇರೋದಿಲ್ಲ, ಹಾಕ್ಕೊಳ್ಳೋಕೆ ಬಟ್ಟೆ ಇರೋದಿಲ್ಲ, ಚಳಿಯಲ್ಲಿ ನಡುಗ್ತಾ ಇರ್ತಾರೆ, ಮನೆಯಲ್ಲಿ ಬ್ಲ್ಯಾಂಕೆಟ್ಸ್ಗಳು ತುಂಬ ತುಳುಕ್ತಾ ಇರುತ್ತೆ, ಅದನ್ನು ಯಾವಾಗ ತೆಗಿತೀವೋ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಇನ್ನೂ ತೊಗೊಳ್ತಾನೇ ಇರ್ತೀವಿ, ಆದರೆ ಕೊಡೋದು ಮಾತ್ರ ಮನಸ್ಸು ಬರಲ್ಲ. ನಾವು ಅಟ್ಲೀಸ್ಟ್ ಇದರಿಂದನಾದ್ರೂ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಸ್ವಲ್ಪ ಆದರೂ ದಾನ ಮಾಡೋದನ್ನು ಕಲಿಬೇಕಲ್ವ. ರಾಮನ ಹಾಗೆ ದಾನ ಮಾಡೋಕ್ಕೆ ಆಗದೇ ಇದ್ದರೂ
ನಮಗೂ ಯೋಗ್ಯತೆ ಇದೆ ಸ್ವಲ್ಪ ದಾನ ಮಾಡೋಕ್ಕಲ್ವಾ. ಸೊ ಇದನ್ನು ನಾವಿಲ್ಲಿ ತಿಳ್ಕೊಬೇಕು. ನಾವು ಸಾವಿನ ಟೈಮಲ್ಲಿ ಡೆತ್ ಆಗ್ತಾ ಇದ್ದೀವಿ ಅಂದರೂ ನಮ್ಮ ಯೋಚನೆ ಏನಂದರೆ ನಮ್ಮ ಆಸ್ತಿ ಯಾರಿಗೋಗುತ್ತೋ, ನಂದು ಅದೇನೋ ಆಗುತ್ತೋ ಅನ್ನೋ ಅಟ್ಯಾಚ್ಮೆಂಟಲ್ಲೇ ಇರ್ತೀವಿ. ಆದರೆ ರಾಮ ಎಲ್ಲವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಸೊ ನಾಳಿನ ಚಾಪ್ಟ್ರಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದೆಲ್ಲ ಅವ್ರು ಯಾಕೆ ಮಾಡಿದ್ರು ಅಂತ. ಓಕೆ, ಬರೀ ಹೋಗ್ಬೋದಿತ್ತು. ನಾನು ಆಗಲೇ ಹೇಳ್ದಂಗೆ ದೃಷ್ಟಿಕೋನ ಒಂದು, ಇಲ್ಲಿರೋರೆಲ್ಲ ಆರಾಮಾಗಿರಬೇಕು, ನನಗೆ ಆ ಯೋಚನೆ ಇರಬಾರ್ದು ಅವ್ರು ಹೇಗಿದ್ದಾರೋ ಅಂತ, ಹಾಗಾಗಿ ಅವರೆಲ್ಲ ಸುಭಿಕ್ಷವಾಗಿರಲಿ ಅಂತ. ಓಕೆ, ಅವರು ಸಮಾಧಾನವಾಗಿರಬೇಕು. ಎರಡನೇದು, ನಾವಿಲ್ಲಿ ನೋಡಬೇಕು ಎಷ್ಟೆಲ್ಲ ಕೊಟ್ಟು ಹೋದರು ಅಂತ. ಆದರೆ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ, ಇದೆಲ್ಲ ಕೈಕೆ ಹೇಳಿದ್ರ ಮಾಡೋಕ್ಕೆ ಇಲ್ಲ. ಆದರೂ ಅವ್ರು ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ನಾಳೆ ನಾವು ತಿಳ್ಕೊಳ್ಳೋಣ. ಈಗ ನೀವು ನೋಡಿ, ಈ ಕಥೆಯಲ್ಲಿ ಇವತ್ತಿನ ಚಾಪ್ಟ್ರಲ್ಲಿ ನಾವೇನೇನು ಅಪ್ಲೈ ಮಾಡ್ಕೋಬೋದು, ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ನಮ್ಮ ಲೈಫು, ನಾವು ಮಾಡಿರೋ ತಪ್ಪುಗಳು, ನಾವು ಮಾಡಿರೋವಂಥದ್ದನ್ನು ಯೋಚನೆ ಮಾಡಿ ಮಾಡಬೇಕು. ಆ್ಯಂಡ್ ನನ್ನ ತಪ್ಪು ಅಂದರೆ ನಾನು ಬೇಜಾನ್ ಮಾಡಿದ್ದೀನಿ. ನನಗೆ ನಾನು ಆಗಲೇ ಏನು ಹೇಳಿದೆ, ನಾವು ಕೊಡೋಲ್ಲ ಅಂಥೇಳಿ ನನಗೆ ಅದೇ ಇದ್ದಿದ್ದು. ಕೊಡೋ ಮನಸ್ಸು ನನಗಿರಲೇ ಇಲ್ಲ. ಅಂದರೆ ದಾನ ಸೇವೆ ಇವೆಲ್ಲ ಮಾಡ್ತಾ ಇದ್ದೆ. ಬಟ್ ಇವಾಗ ಏನಾದರೂ ಇಷ್ಟಪಟ್ಟು ತೊಗೊಂಡಿರೋವಂತಹ ಬಟ್ಟೆಗಳು ಯಾರಾದರೂ ಮನೆಗೆ ಬಂದು, ಈಗ ನೆಂಟರುಗಳೆಲ್ಲರೂ ಬಂದಾಗ ಬಟ್ಟೆಗಳು ತರದೇ ಇದ್ದಾಗ ಒಂದು ಬಟ್ಟೆ ಏನಾದ್ರು ಹಾಕ್ಕೊಳ್ತಾರೆ ಅಂತ ಹಾಕ್ಕೊಂಡ್ರೆ ಕೆಲವೊಂದು ಟೈಮ್ ಹಾಕ್ಕೊಂಡು ಹೋಗ್ಬಿಡ್ತಾಯಿದ್ರು ಬಟ್ಟೆಗಳನ್ನ. ನನಗೆ ಬಟ್ಟೆ ಹಾಕ್ಕೊಂಡು ಹೋಗ್ಬಿಟ್ರಲ್ಲ ಅಂತ. ಈಗ ಹೆಂಗೆ ಅಂದರೆ ಹಾಕ್ಕೊಂಡು ಹೋದವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಕೊಟ್ಬೇಕಾದ್ರು ಕಳಿಸ್ತೀನಿ. ಬಟ್ ಈ ಎಲ್ಲ ಹೆಂಗೆ ರಿಜಿಡ್ ಆಗಿ ಬದುಕ್ತಾ ಇರ್ತೀವಿ ನಾವು, ಎಲ್ಲ ನಾವು ಕಂಪಲ್ಸರಿ ತೊಗೊಂಡು ಹೋಗ್ತೀವಿ ಅನ್ನೋ ಹಂಗೆ ಅಲ್ವಾ. ಸೊ ಇದನ್ನು ಇವತ್ತು ನಿಮಗೆ ನೀವು ಇನ್ ಡೀಪ್ ಚೆಕ್ ಮಾಡ್ಕೊಳ್ಳಿ ಏನೇನಿದೆ ಅಂತ. ನಂದು ತುಂಬ ಇದೆ, ಬಟ್ ಎಪಿಸೋಡ್ಸಲ್ಲಿ ಹೇಳೋಕ್ಕಾಗಲ್ಲ. ನಾನು ಕ್ಲಾಸ್ಗಳಲ್ಲಿ ಆಬ್ವಿಯಸ್ಲಿ ಹೇಳ್ತಾ ಇರ್ತೀನಿ ನಾನೇನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನಿ, ಈಗಲೂ ಎಷ್ಟೊಂದು ಮಾಡ್ತಾ ಇರ್ತೀನಿ, ಹೆಂಗೆ ಅರಿವಾಗುತ್ತೆ, ಹೇಗೆ ಅರ್ಥ ಆಗುತ್ತೆ, ಹೇಗೆ ಆಧ್ಯಾತ್ಮದ ಜ್ಞಾನಗಳು ಹಂತ ಹಂತವಾಗಿ ನಮ್ಮಲ್ಲಿ ಬರ್ತಾ ಹೋದಂಗೆ ನಾವು ಬದುಕೋ ರೀತಿ, ನಾವು ನೋಡೋ ದೃಷ್ಟಿಕೋನ ಹೇಗೆ ಬದಲಾಗ್ತಾ ಹೋಗುತ್ತೆ. ಬರೀ ಆಧ್ಯಾತ್ಮ ಅಂದರೆ ಮೈಲಿಗೆ ಎಲ್ಲದಕ್ಕಿಂತ ಭಗವಂತ ನನ್ನೊಳಗೆ ಇರೋ ಹಾಗೆ ನಾನು ಬದುಕಬೇಕು, ಭಗವಂತನ ಹಾಗೆ ನಾನು ಬದುಕಬೇಕು ಅಂತ. ಅದಕ್ಕೊಂದು ಇದೆ ಅಲ್ವಾ, ಭಗವಂತ ಮನುಷ್ಯನಾಗ್ಬೋದು ಅಂದರೆ ಮನುಷ್ಯನೂ ಭಗವಂತನಾಗ್ಬೋದು ಅಂತ. ದೇವರು ನನ್ನನ್ನು ನಂಬುವಂತೆ ಬದುಕಿ ಅನ್ನೋದಕ್ಕಿಂತ ನಾವು ದೇವರನ್ನು ನಂಬುವಂತೆ ಬದುಕಬೇಕು ಅಂತ ಜೋಗಿಯವರ ಪುಸ್ತಕ. ಸೊ ಇವೆಲ್ಲವೂ ಕೂಡ ಆಧ್ಯಾತ್ಮದ ದೃಷ್ಟಿಕೋನಗಳು. ಅದರಲ್ಲಿ ನಾವು ಬದುಕಿದ್ರೆ ಸಾಕು, ಸಮ್ ಪರ್ಸೆಂಟೇಜ್ ಆದರೂ ನಾವು ಬಿಟ್ಟು ಹೋಗ್ತೀವಿ, ಮುಕ್ತಿ ಕಡೆಗಾದರೂ ಹೋಗ್ತೀವಿ, ಮೋಕ್ಷದ ಕಡೆಗೆ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ನಾಳಿನ ಚಾಪ್ಟ್ರಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.